ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಮುದ್ರದ ನೀರು ಉಪ್ಪಾದರೂ ಅದು ಆವಿಯಾಗಿ ಹೋಗಿ ಮಳೆಯಾಗಿ ಬಂದಾಗ ಮತ್ತೆ ಅದು ಸಿಹಿಯನ್ನೇ ತರುತ್ತದೆ. ಉಪ್ಪನ್ನು ಎಂದಿಗೂ ತರಲಾರದು. ಹಾಗಾಗಿ ಕೆಟ್ಟದ್ದರಲ್ಲೂ ಒಳ್ಳೆಯದನ್ನೇ ಕಾಣಬೇಕು ನಾವು. ಲೋಪದೋಷಗಳನ್ನೇ ಕೆದಕುತ್ತಾ ಇದ್ದರೆ ತಪ್ಪು ತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಖಂಡಿತ ಒಳ್ಳೆಯದೇ ಆಗುತ್ತದೆ. ಜೀವನ ಒಂದು ನಾಣ್ಯವಿದ್ದಂತೆ, ಅದನ್ನು ನಿಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು. ಆದರೆ ಬಳಸುವ ಅವಕಾಶ ಇರುವುದು ಅದನ್ನು ಒಂದು ಬಾರಿ ಮಾತ್ರ. ಹಾಗಾಗಿ ಬದುಕನ್ನು ಮೌಲ್ಯಯುತವಾಗಿ ಬಾಳಬೇಕು. ವಾದಗಳನ್ನು ಮುಂದುವರೆಸಬಾರದು, ಹಾಗೆ ಸಾಧಿಸಬಾರದು. ಇದರಿಂದ ನಮ್ಮ ಹೃದಯ ಭಾರವಾಗುವುದಲ್ಲದೆ ಬೇರೇನೂ ಸಾಧನೆಯಾಗದು. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ಮಾತು ವ್ಯಂಗ್ಯೋಕ್ತಿಯಾದರೂ ತಪ್ಪುಗಳಿಂದ ಪಾಠ ಕಲಿಯುವುದರಲ್ಲಿ ಯಾವ ತಪ್ಪೂ ಇಲ್ಲ. ತಿದ್ದಿಕೊಳ್ಳುವ ಅವಕಾಶಗಳು ಸಿಗುವುದಾದರೆ ತಪ್ಪುಗಳು ಆಗುತ್ತಿರಲಿ. ನೀವೇನನ್ನು ಬಯಸುತ್ತೀರೋ ಅದನ್ನು ಪಡೆಯಲಾರಿರಿ. ಏನನ್ನು ಪಡೆದಿದ್ದೀರೋ ಅದನ್ನು ಅನುಭವಿಸಲಾರಿರಿ. ಏನನ್ನು ಅನುಭವಿಸಿದ್ದೀರೋ ಅದು ಶಾಶ್ವತವಲ್ಲ. ಯಾವುದು ಶಾಶ್ವತವೋ ಅದು ಬೇಸರ, ಅದೇ ಬದುಕು. ಅನ್ಯರು ನಿಮಗೆ ನೋವು ನೀಡುತ್ತಿದ್ದರೆ ಅವರನ್ನು ಕ್ಷಮಿಸಿ. ನಿಮ್ಮ ಕ್ಷಮೆಗೆ ಅವರು ಅರ್ಹರೋ ಅಲ್ಲವೋ ಎಂಬುದು ಮುಖ್ಯವಲ್ಲ. ಮುಖ್ಯವಿರುವುದು ನಿಮ್ಮ ಮನಃಶಾಂತಿ. ಅದನ್ನು ಕೆಡಿಸಿಕೊಳ್ಳುವುದು ಬೇಡ. ಏಕೆಂದರೆ ನಿಮ್ಮ ಮನಃಶಾಂತಿ ಹಾಳಾದರೆ ನಿಮ್ಮ ದಿನಗಳು, ನಿಮ್ಮ ಜೀವನ ಹಾಳಾಗುತ್ತದೆ. ಯಾವುದೋ ಅನ್ಯ ವಿಚಾರಗಳಿಗೆ ನಿಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳದೇ ಇರುವುದು ಒಳಿತಲ್ಲವೇ? ಪ್ರತಿ ಬಾರಿಯೂ ನಿಮಗೆ ಬೇಕಾದುದನ್ನು ಪಡೆಯುವುದೇ ಸಂತೋಷವಲ್ಲ. ನೀವು ಪಡೆದಿದ್ದನ್ನು ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞರಾಗಿ ಇರುವ ಭಾವದಲ್ಲೇ ನಿಜವಾದ ಸಂತೋಷ ಅಡಗಿರುತ್ತದೆ. ಜೀವನದಲ್ಲಿ ನಮಗೆ ಎರಡು ಆಯ್ಕೆಗಳಿದೆ. ಒಂದು ಒಪ್ಪಿಗೆ, ಇನ್ನೊಂದು ಬದಲಾವಣೆ. ಯಾವುದನ್ನು ಬದಲಾಯಿಸುವುದು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು. ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು. ಭಗವಂತನಲ್ಲಿ ಜೀವಿಸುವ ವ್ಯಕ್ತಿ ಕಲ್ಮಶಗಳನ್ನು ತೊಡೆದು ಹಾಕಿ ಪರಿಶುದ್ಧನಾಗುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಅಧ್ಯಾಯ 6 ಧ್ಯಾನ ಯೋಗದ ಶ್ಲೋಕ 45ರಲ್ಲಿ ಹೀಗೆ ಹೇಳಲಾಗಿದೆ. ಭಗವಂತನಲ್ಲಿ ಯಾವ ವ್ಯಕ್ತಿ ಜೀವಿಸುತ್ತಾನೋ ಅಂತಹ ವ್ಯಕ್ತಿ ಅವನ ಜೀವನದ ಕಲ್ಮಶಗಳನ್ನೆಲ್ಲ ತೊಡೆದು ಹಾಕಿ ಪರಿಶುದ್ಧಗೊಳ್ಳುತ್ತಾನೆ. ಹಾಗಾಗಿ ಭಗವಂತನ ಧ್ಯಾನ ಮಾಡುವುದು ತುಂಬ ಒಳ್ಳೆಯ ಅಭ್ಯಾಸ ಎನ್ನಲಾಗಿದೆ. ಇದರ ಅನುವಾದ ಹೀಗಿದೆ: ಯೋಗಿಯು ಎಲ್ಲ ಕಲ್ಮಶಗಳನ್ನು ತೊಳೆದುಕೊಂಡು ಶುದ್ಧನಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಶ್ರದ್ಧಾಪೂರ್ವಕ ಪ್ರಯತ್ನವನ್ನು ಮಾಡುತ್ತಾನೆ. ಹೀಗ ಅನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಪರಿಪೂರ್ಣತೆಯನ್ನು ಪಡೆದು ಪರಮ ಗುರಿಯನ್ನು ಸಾಧಿಸುತ್ತಾನೆ. ಇದರ ಭಾವಾರ್ಥ ಇಷ್ಟೇ. ವಿಶೇಷವಾಗಿ ಧಾರ್ಮಿಕವಾದ ಅಥವಾ ಶ್ರೀಮಂತವಾದ ಅಥವಾ ಪವಿತ್ರವಾದ ಸಂಸಾರದಲ್ಲಿ ಹುಟ್ಟಿದವನಿಗೆ ಯೋಗಾಭ್ಯಾಸಕ್ಕೆ ಅನುಕೂಲವಾದ ವಾತಾವರಣ ಇದೆ ಎಂಬುದರ ಅರಿವಾಗುತ್ತದೆ. ಆದುದರಿಂದ ಆತನು ಅರ್ಥಪೂರ್ಣವಾದ ತನ್ನ ಕಾರ್ಯವನ್ನು ದೃಢ ಸಂಕಲ್ಪದಿಂದ ಮುಂದುವರಿಯುತ್ತಾನೆ. ಹೀಗೆ ಆತನು ಐಹಿಕ ಕಲ್ಮಶಗಳನ್ನೆಲ್ಲ ತೊಡೆದು ಹಾಕಿ ಪರಿಶುದ್ಧನೂ ಆಗುತ್ತಾನೆ. ಅವನು ಕಡೆಗೆ ಎಲ್ಲ ಕಲ್ಮಶಗಳಿಂದ ಬಿಡುಗಡೆಯಾಗಿ ಅತ್ಯುನ್ನತ ಪರಿಪೂರ್ಣತೆಯಾದ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುತ್ತಾನೆ. ಎಲ್ಲ ಕಲ್ಮಶಗಳಿಂದ ಮುಕ್ತನಾದ ಪರಿಪೂರ್ಣ ಹಂತ ಕೃಷ್ಣ ಪ್ರಜ್ಞೆಯಾಗಿದೆ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ ಕೂಡ. ಹಲವಾರು ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಎಲ್ಲ ಕಲ್ಮಶಗಳಿಂದ ಮತ್ತು ಎಲ್ಲ ಮಾಯಾ ದ್ವಂದ್ವಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆದ ನಂತರ ಮನುಷ್ಯನು ಭಗವಂತನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ಶಾಶ್ವತವಾಗಿ ತೊಡಗುತ್ತಾನೆ. ಇನ್ನು ಶ್ಲೋಕ 46ರ ಅನುವಾದ ಹೀಗಿದೆ: ಯೋಗಿಯು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗುವವರಿಗಿಂತಲೂ ಶ್ರೇಷ್ಠನಾದವನು. ಆದುದರಿಂದ ಅರ್ಜುನ, ಎಲ್ಲ ಸನ್ನಿವೇಶಗಳಲ್ಲಿಯೂ ನೀನು ಯೋಗಿಯಾಗು ಎನ್ನುತ್ತಾನೆ. ಇದರ ಭಾವಾರ್ಥ:
ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಗೆ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವ ವಿಷಯವನ್ನು ಕುರಿತು ಮಾತನಾಡುತ್ತೇವೆ. ಅನುಸರಿಸುವ ವಿಶಿಷ್ಟ ವಿಧಾನಕ್ಕೆ ಅನುಗುಣವಾಗಿ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾರೆ. ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯು ಪ್ರಧಾನವಾಗಿ ಕಾಮ್ಯ ಕರ್ಮಾಚರಣೆಯಾಗಿದ್ದರೆ ಅದನ್ನು ಕರ್ಮಯೋಗವೆಂದು, ಅದು ಪ್ರಧಾನವಾಗಿ ಅನುಭವ ಗಮ್ಯವಾಗಿದ್ದರೆ ಜ್ಞಾನಯೋಗವೆಂದು, ಪ್ರಧಾನವಾಗಿ ಭಗವಂತನೊಡನೆ ಭಕ್ತಿಯ ಬಾಂಧವ್ಯವನ್ನು ಸಾಧಿಸುವುದಾದರೆ ಭಕ್ತಿಯೋಗವೆಂದು ಅದಕ್ಕೆ ಹೆಸರು. ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗಗಳ ಅಂತಿಮ ಪರಿಪೂರ್ಣ ಸ್ವರೂಪವಾಗಿದೆ. ಭಗವಂತನು ಇಲ್ಲಿ ಯೋಗದ ಉತ್ಕೃಷ್ಟತೆಯನ್ನು ದೃಢಪಡಿಸಿದ್ದಾನೆ. ಆದರೆ ಇದು ಭಕ್ತಿಯೋಗಕ್ಕಿಂತ ಉತ್ತಮ ಎಂದು ಹೇಳಲಾಗಿಲ್ಲ. ಭಕ್ತಿಯೋಗವು ಪೂರ್ಣ ಆಧ್ಯಾತ್ಮಿಕ ಜ್ಞಾನವಾಗಿದೆ. ಆದುದರಿಂದ ಯಾವುದೂ ಅದನ್ನು ಮೀರಿಸಲಾರದು. ಆತ್ಮಜ್ಞಾನವಿಲ್ಲದ ತಪಸ್ಸು ಅಪರಿಪೂರ್ಣ. ಪರಮ ಪ್ರಭುವಿಗೆ ಶರಣಾಗತವಾದಾಗ ಅನುಭವ ಗಮ್ಯ ಜ್ಞಾನವು ಅಪರಿಪೂರ್ಣವಾಗುತ್ತದೆ. ಕೃಷ್ಣ ಪ್ರಜ್ಞೆ ಇಲ್ಲದ ಕಾಮ್ಯ ಕರ್ಮದಿಂದಲೂ ಕಾಲಹರಣವಾಗುತ್ತದೆ. ಆದುದರಿಂದ ಇಲ್ಲಿ ಹೇಳಿರುವಂತೆ ಯೋಗಾಭ್ಯಾಸದ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿಯೋಗವಾಗಿದೆ. ಇದನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಲಾಗುತ್ತದೆ. ಒಟ್ಟಾರೆ ನಾವು ತಿಳಿದುಕೊಳ್ಳಬೇಕಾಗಿರುವುದು ಇಷ್ಟೇ ಸ್ನೇಹಿತರೆ. ಮಹಾಭಾರತ ಯುದ್ಧ ಆರಂಭ ಆಗುವುದಕ್ಕೂ ಮುನ್ನ ಎದುರಾಳಿ ಬಣದಲ್ಲಿ ಇದ್ದ ತನ್ನ ಎಲ್ಲ ಬಂಧುಗಳನ್ನು ನೋಡಿ ಹತಾಶೆಗೊಂಡ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ನೀಡಿದ ಅದ್ಭುತ ಸಂದೇಶದ ಸಾರವೇ ಈ ಭಗವದ್ಗೀತೆ. ಅವನು ತನ್ನ ಎಲ್ಲ ದುಃಖ, ದುಮ್ಮಾನ, ಆತಂಕ, ಭಯ, ಕ್ರೋಧ ಎಲ್ಲವನ್ನು ತ್ಯಜಿಸಿ ಯುದ್ಧಕ್ಕೆ ಸನ್ನದ್ಧನಾಗುವಂತೆ ಮಾಡಿದ್ದೇ ಈ ಭಗವದ್ಗೀತೆ. ಆಗ ಕೃಷ್ಣನು ಅರ್ಜುನನಿಗೆ ಉಪದೇಶ ಹೀಗೆಲ್ಲ ಮಾಡುತ್ತಾನೆ. ಅರ್ಜುನನ ಮುಂದೆ ಬೃಹತ್ ಸೈನ್ಯವೇ ನಿಂತಿರುತ್ತದೆ. ಆ ಸೈನ್ಯದಲ್ಲಿರುವ ಸಾರಥಿಗಳಲ್ಲಿ ಅರ್ಜುನನ ಚಿಕ್ಕಪ್ಪ, ತಾಯಿಯ ಅಣ್ಣ, ತಾತ ಹಾಗೂ ಸಹೋದರರೂ ಇರುತ್ತಾರೆ. ಈ ವೇಳೆ ಅರ್ಜುನ, ನಾನು ನನ್ನ ಸ್ವಂತ ಜನರನ್ನು ಹೇಗೆ ಕೊಲ್ಲಲಿ ಮಾಧವ ಎಂದು ಮನಸ್ಸಿನಲ್ಲೇ ಯೋಚನೆ ಮಾಡಿ ಯುದ್ಧ ಭೂಮಿಯಲ್ಲಿ ತನ್ನ ಬಿಲ್ಲನ್ನು ಕೆಳಗೆ ಇಳಿಸಿಬಿಡುತ್ತಾನೆ. ಆಗ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಹೀಗೆ ನೀಡುತ್ತಾನೆ. ಇತರರನ್ನ ಮೋಸ ಮಾಡುವವನು ತಾನು ಸ್ವತಃ ಮೋಸ ಹೋಗುತ್ತಾನೆ ಎನ್ನುವುದನ್ನು ಕೃಷ್ಣ ಈ ರೀತಿಯಾಗಿ ಸ್ಪಷ್ಟವಾದ ಉದಾಹರಣೆ ಸಹಿತ ವಿಚಾರಗಳೊಂದಿಗೆ ಅರ್ಜುನನಿಗೆ ತಿಳಿಸಿಕೊಡುತ್ತಾನೆ. ಇದನ್ನೆಲ್ಲ ಕೇಳಿದ ಅರ್ಜುನ ತನ್ನ ಮನ ಪರಿವರ್ತನೆ ಮಾಡಿಕೊಂಡು ಅಧರ್ಮವನ್ನ ಸೋಲಿಸಿ ಧರ್ಮ ಸ್ಥಾಪನೆ ಮಾಡುವುದಕ್ಕೆ ಮುಂದಾಗುತ್ತಾನೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಮಾಹಿತಿಗಳೊಂದಿಗೆ, ಭಗವದ್ಗೀತೆಯ ಸಾರದೊಂದಿಗೆ, ಕೃಷ್ಣನ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.